ಸಾಮಾಜಿಕ ಸಾಂಸ್ಕೃತಿಕ ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾತೆಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ಸೇವಾ ಭಾವನೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಾಗರಿಕರಲ್ಲಿ, ವಿಶೇಷವಾಗಿ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸ್ಕೊಂಡಿರುವಂಥ ಉಮೇಶ್ ಶೆಟ್ಟಿ ಅವರಲ್ಲಿ, ರಿತೇಶ್ ಅವರಲ್ಲಿ, ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ, ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಅರ್ಚಕರು ಧಾರ್ಮಿಕ ವಿಧಿವಿಧಾನಗಳನ್ನು ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಸೇವಾ ಸಂಕಲ್ಪ, ಸೇವೆಗಿಲ್ಲಿ 100 ಕರಗಳು ತುಂಬ ಉತ್ತಮವಾಗಿರುವಂಥ ಪದ. ಕಾರ್ಯ ಇಡೀ ಪ್ರಪಂಚದಲ್ಲಿ ಸೇವೆ ಅನ್ನುವಂಥ ಶಬ್ದಕ್ಕೆ, ಪದಕ್ಕೆ ನಿಜಕ್ಕೂ ಏನಾದರೂ ಒಂದು ಕಾಯಕಲ್ಪ ಸಿಕ್ಕಿದರೆ ಅದು ನಮ್ಮ ಭಾರತ ದೇಶದಲ್ಲಿ ಅನ್ನುವಂಥ ಹೆಮ್ಮೆಯ ಮಾತನ್ನು ನಾವೆಲ್ಲರೂ ಕೂಡ ಹಂಚ್ಕೊಳ್ಬೋದು. ಭಾಳಷ್ಟು ದೇಶಗಳಲ್ಲಿ ಅವರ ಸೇವೆ, ಧರ್ಮ ಕಾರ್ಯ, ಬೇರೆ ಬೇರೆ ಧರ್ಮ ಕಟ್ಟುವಂಥದ್ದು, ದೇಶವನ್ನು ಕಟ್ಟುವಂಥದ್ದು ಎಲ್ಲ ಕಾರ್ಯಗಳು ನಡೆಯುವ ಮಧ್ಯೆ ಭಾರತ ದೇಶದಲ್ಲಿ ದೇಶವನ್ನು ಕಟ್ಟುವಂಥ ಕೆಲಸ ನಡೆಯುತ್ತೆ, ಧರ್ಮವನ್ನು ಕಟ್ಟುವಂಥ ಕೆಲಸ ನಡೆಯುತ್ತೆ. ಹಾಗೆಯೇ ಸೇವಾ ಕಾರ್ಯ ಅನ್ನುವಂಥದ್ದು ಕಾಲಕ್ಕನುಗುಣವಾಗಿ ಅದು ದೇಶಕ್ಕೆ, ಪ್ರಾಂತ್ಯಕ್ಕೆ, ರಾಜ್ಯಕ್ಕೆ, ಸಮುದಾಯಕ್ಕೆ, ಅಂತಿಮವಾಗಿ ಕುಟುಂಬವರೆಗೆ ತಲುಪಿ ವ್ಯಕ್ತಿಗತ ಮನುಷ್ಯರು ಕೂಡ ಈ ಸಮಾಜಕ್ಕೆ ನಾನೇನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂಥೇಳಿ ಚಿಂತನೆ ಮಾಡುವಂಥ ಸಂದರ್ಭಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ನಾವೆಲ್ಲರೂ ಕೂಡ ಕಾಯಕವೇ ಕೈಲಾಸ ಅನ್ನುವಂಥ ಬಸವಣ್ಣನವರ ಮಾತನ್ನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಳ್ಳೋದಾದರೆ, ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕು ಅನ್ನುವಂಥ ಒಂದು ಶರಣರ ಒಂದು ಆಶಯ ಮತ್ತು ಉಕ್ತಿ ಏನಿದೆ, ಅದಕ್ಕೆ ಪೂರಕವಾಗಿ ಅಭಯ ಸೇವಾ ಫೌಂಡೇಶನ್ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 1919, 20, 21 ಕಾಲಘಟ್ಟದಲ್ಲಿ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಕರೋನಾ ಅಥವಾ ಕೋವಿಡ್ ಅನ್ನುವಂಥ ಒಂದು ಮಹಾಮಾರಿ ನಮ್ಮೆಲ್ಲರಿಗೂ ಕೂಡ ಇಡೀ ವಿಶ್ವವನ್ನೇ ತುಂಬ ಸಂಕಷ್ಟಕ್ಕೆ ತಂದಿಟ್ಟಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲೇ ನಾವೆಲ್ಲರೂ ಕೂಡ ಬದುಕಿದ್ವಿ, ಬಾಳಿದ್ವಿ, ಭಾಳಷ್ಟು ಜನರನ್ನು ಕಳ್ಕೊಂಡ್ವಿ, ಭಾಳಷ್ಟು ಜನ ಅದರಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಟ್ವಿ. ಈ ಸಂದರ್ಭದಲ್ಲಿ ಭಾರತ ದೇಶ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರು, ಮಠಮಾನ್ಯಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳು, ಸಂಘಟನೆಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಒಂದು ಸೇವೆಯನ್ನು ಈ ದೇಶಕ್ಕೆ ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡಿರುವಂಥದ್ದನ್ನು ನೋಡಿದ್ವಿ. ಭಾರತ ದೇಶದ ಮಟ್ಟಿಗೆ ಮಾತನಾಡೋದಾದರೆ ಜಗತ್ತಿನ ಅತಿ ಹೆಚ್ಚು ದೇಶಗಳಿಗೆ ಹೆಚ್ಚು ಔಷಧವನ್ನು ಉಚಿತವಾಗಿ ಸರಬರಾಜು ಮಾಡಿ ಅವರಿಗೆ ನೆರವಾಗುವ ಮೂಲಕ ಒಂದು ಸೇವಾ ಕಾರ್ಯವನ್ನು ಮಾಡಿದಂಥ ಯಾವುದಾದ್ರೂ ಬಹುದೊಡ್ಡ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ. ಇಲ್ಲಿ ಹುಟ್ಟಿರುವಂಥ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಮಾತನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವುದೇ ಸಂಕಷ್ಟದ ಪರಿಸ್ಥಿತಿಗೆ ಬಂದಾಗ ಅಂಥದ ಸಂಕಷ್ಟದ ಪರಿಸ್ಥಿತಿಯನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥ ಸಂದರ್ಭಕ್ಕೆ ನಾವು ಯಾವುದೇ ಒಂದು ಧರ್ಮ, ವರ್ಗ, ಭೇದಗಳನ್ನು ಪರಿಗಣಿಸದೆ ನಾವು ಸೇವೆಯನ್ನು ಮಾಡಬೇಕನ್ನುವಂಥ ಉದ್ದೇಶ ಮಾತ್ರ ನಮಗಿರ್ತದೆ. ಅಂಥ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಔದಾರ್ಯತೆ ಅದು ಭಾರತೀಯರಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಭಯ ಸೇವಾ ಫೌಂಡೇಶನ್ ಅವರು ಭಾಳಷ್ಟು ವರ್ಷಗಳ ಕಾಲ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಏನು ಸೇವಾ ಕಾರ್ಯ ಅಂತ ಹೇಳಿದ್ರೆ ಯಾವುದೋ ಒಂದು ಬೀದಿ ಸ್ವಚ್ಛತೆ ಅಷ್ಟೇ ಅಲ್ಲ, ಅಥವಾ ಇಲ್ಲದೇ ಇವರ ಹಸುವಿನ ಒಂದು ಆರೈಕೆ ಮಾಡುವಂಥದ್ದು, ಅನಾರೋಗ್ಯಗೊಂಡಿರುವಂಥವ್ರಿಗೆ ಆರೋಗ್ಯಕ್ಕೆ ಆರೈಕೆ ಮಾಡುವಂಥದ್ದು,
ಹಸಿದವರಿಗೆ ಅನ್ನವನ್ನು ನೀಡುವಂಥವರು, ಅಥವಾ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡುವಂಥದ್ದು. ಇದಷ್ಟೇ ಅಲ್ಲ, ಇದನ್ನು ಮುಂದುವರೆದ ಭಾಗವಾಗಿ ಯಾರು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿರಾಶ್ರಿತರಾಗಿರ್ತಾರೆ ಅಂಥವರಿಗೆ ಆಶ್ರಯರಾಗುವಂಥದ್ದು ಕೂಡ ಒಂದು ಸೇವಾ ಮನೋಭಾವ ಅನ್ನುವಂಥದ್ದು. ಆ ಸೇವಾ ಮನೋಭಾವದ ಒಂದು ಪರಿಕಲ್ಪನೆಯನ್ನು, ಸೇವಾ ಸಂಕಲ್ಪವನ್ನು ಅಭಯ ಫೌಂಡೇಶನ್ನವರು ಇದಕ್ಕೊಂದು ಧಾರ್ಮಿಕ ಒಂದು ತಳಹದಿ ಮತ್ತು ಸ್ಪರ್ಶವನ್ನು ಕೊಡ್ತಾ ಇದ್ದಾರೆ, ಸಾಂಸ್ಕೃತಿಕವಾಗಿರುವಂಥ ಸ್ಪರ್ಶವನ್ನು ಕೊಡ್ತಾ ಇದ್ದಾರೆ. ಯಾಕೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಮಗೆ ನಂಬಿಕೆಗಳು ನಮಗೆ ಅರಿವಿಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗಿರ್ತವೆ ಅಂಥೇಳಿ. ಬಹುತೇಕ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು, ಪಂಥಗಳು, ಧಾರ್ಮಿಕ ಮಾರ್ಗಗಳು, ದಾರ್ಶನಿಕರು, ಸಂತರು ಆಗಿ ಹೋಗಿರುವಂಥ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿರುವಂಥ ವಿಭಿನ್ನತೆ, ವೈಚಾರಿಕತೆ ಮತ್ತು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಎಲ್ಲದರಲ್ಲಿಯೂ ಕೂಡ ನಾವು ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ಈ ದೇಶದಲ್ಲಿ ನಾವು ಆಧ್ಯಾತ್ಮವನ್ನು ದೂರವಿಟ್ಟು ಚಿಂತನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಬಹುತೇಕ ನಾವೆಲ್ಲರೂ ಅಂದ್ಕೊಳ್ತಾ ಇರ್ತೀವಿ, ನಮ್ಮ ಮಗ ಅಥವಾ ನಮ್ಮ ತಂದೆ ಅತಿ ಹೆಚ್ಚಿನ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದಾರೆ, ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದಾರೆ, ಅವರು ಹಾಗಾಗಿ ಹೆಚ್ಚು ದೇವರಲ್ಲಿ ನಂಬಿಕೆ ಇಲ್ಲ, ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲವಂಥ ಮಾತನ್ನು ಕೆಲವರಲ್ಲಿ ಕೇಳ್ತಾ ಇರ್ತೀವಿ. ಆದರೆ ನಾವು ಚಿಂತನೆ ಮಾಡಬೇಕು. ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟ ಇದೆ. ಅಲ್ಲಿ ನಮ್ಮ ಉಪಗ್ರಹಗಳನ್ನು ಉಡಾವಣೆಯನ್ನು ಮಾಡುವಂಥ ದಕ್ಷಿಣ ಭಾರತದ ಒಂದು ಕೇಂದ್ರ ಅದು. ಅಲ್ಲಿರುವಂಥ ಎಲ್ಲ ವಿಜ್ಞಾನ ಕೇಂದ್ರದಲ್ಲಿ ಒಮ್ಮೆ ಇಡೀ ಜಗತ್ತಿನಲ್ಲಿ 108 ಉಪಗ್ರಹಗಳನ್ನು ಉಡಾವಣೆ ಮಾಡಿದಂಥ ಒಂದು ಕೀರ್ತಿ ಅದು ಶ್ರೀ ಹರಿಕೋಟ ಭಾರತ ದೇಶಕ್ಕೆ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕು, ವಿಜ್ಞಾನಿಗಳಾದಂಥವರು ಕೂಡ ಆ ಉಪಗ್ರಹಗಳನ್ನು ಉಡಾವಣೆ ಮಾಡೋದಕ್ಕಿಂತ ಮುಂಚೆ ಸಮಯ, ಗಳಿಗೆ ಮತ್ತು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿನೇ ಅವರು ಉಪಗ್ರಹಗಳನ್ನು ಉಡಾವಣೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ವಿಜ್ಞಾನಿಯವರೆಗೂ ಕೂಡ, ವಿಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿರುವಂಥ ದೇಶವಾದರೂ ಕೂಡ ನಾವು ಆಧ್ಯಾತ್ಮವನ್ನು, ನಂಬಿಕೆಗಳನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು. ಒಂದೊಂದು ದೇವರ ಮೆರವಣಿಗೆಗಳು ಹೋಗ್ತಾ ಇರ್ತವೆ, ದೇವಸ್ಥಾನದ ಉತ್ಸವಗಳು ನಡೀತಾ ಇರ್ತವೆ, ದೇವಸ್ಥಾನದ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಇತ್ಯಾದಿಗಳೆಲ್ಲವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಆ ದೇವರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಸಂದರ್ಭದಲ್ಲಿ ಕೆಲವರು ಅಂತ ಇರ್ತಾರೆ, ಏನು ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ದೇವರನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ, ದೇವರಿದ್ದಾನಂದರೆ ನೀವು ನೋಡಿದ್ದೀರಾ, ಇದ್ದರೆ ನೀವು ನಮಗೂ ಸ್ವಲ್ಪ ತೋರಿಸಿ ಅನ್ನುವಂಥ ವಿತಂಡವಾದದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅಂದರೆ ನಾವು ಚಿಂತನೆ ಮಾಡಬೇಕು, ದೇವ್ರು ಇದ್ದಾನೆ ಇಲ್ಲ, ದೇವರನ್ನು ಒಪ್ತೀವಿ ಒಪ್ಪಲ್ಲ ಅನ್ನುವಂಥವರು ಈ ಜಗತ್ತಿನಲ್ಲಿ ಹಿಂದೆಯೂ ಕೂಡ ಇದ್ದಾರೆ, ಇವತ್ತೂ ಕೂಡ ಇರ್ತಾರೆ, ನಾಳೆನೂ ಕೂಡ ಇರ್ತಾರೆ. ಆದರೆ ಅದರ ಮಧ್ಯೆ ನಮ್ಮ ನಂಬಿಕೆಗಳು ಬಹುಸಂಖ್ಯಾತರಲ್ಲಿ ಅದು ಇನ್ನು ಎಷ್ಟೇ ಯುಗ, 1000 ವರ್ಷಗಳು ಕಳೆದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗಿರ್ತವೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು. ನೀವು ಒಂದು ಮಗುನಿಗೆ ನೀವು ಒಂದು ಹೊಟ್ಟೆ ಹಸಿದಿದೆ ಅಂಥೇಳಿ ಆ ಮಗು ಬಂದು ನಿಮಗೆ ಹೇಳುತ್ತೆ, ಆದರೆ ಆ ಮಗುವಿಗೆ ನೀವು ಹೊಟ್ಟೆ ಹಸಿದಿರುವಂಥದ್ದು ಅಥವಾ ಹಸಿವಾಗಿರುವಂಥದ್ದು ಅಥವಾ ಬಾಯಾರಿಕೆ ಆಗಿರುವಂಥದ್ದು ಎಲ್ಲಿದೆ, ಎಲ್ಲಿ ತೋರಿಸು ಅಂತ ಹೇಳಿದರೆ ತೋರಿಸೋದಕ್ಕಾಗೋದಿಲ್ಲ. ಹೊಟ್ಟೆ ಹಸಿವಾಗಿರೋದನ್ನು ತೋರಿಸು, ಆಮೇಲೆ ನಿನಗೆ ಊಟ ಕೊಡ್ತೀನಿ ಅಂತ ತಾಯಿ ಏನಾದರೂ ಹೇಳಿದ್ರೆ ಆ ಮಗುವಿಗೆ ತೋರಿಸೋದಕ್ಕೆ ಆಗೋದಿಲ್ಲ. ಆದರೆ ಆ ಮಗುವಿನ ಹಸುವಿನ ಭಾವನೆಯನ್ನು ಅರ್ಥೈಸ್ಕೊಳ್ಳುವಂಥ ಶಕ್ತಿ ತಾಯಿಗಿರುತ್ತೆ. ಹಾಗಾಗಿ ನನ್ನ ಮಗುವಿಗೆ ಹಸಿವಾಗಿದೆ, ಆಹಾರ ಕೊಡಬೇಕಂತೇಳಿ ಚಿಂತನೆ ಮಾಡುವಂಥ ಸಂದರ್ಭಕ್ಕೆ ಆ ತಾಯಿ ಮುಂದಾಗುತ್ತೆ. ಹೇಗೆ ನಮಗೆ ಹಸಿವಿನ ಒಂದು ಭಾವನೆಯನ್ನು ಇನ್ನೊಬ್ಬರಿಗೆ ತೋರಿಸೋದಕ್ಕಾಗೋದಿಲ್ಲ, ಹಾಗೆಯೇ ದೇವರು ಇದ್ದಾನೆ ಇಲ್ಲ, ಧಾರ್ಮಿಕ ಭಾವನೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಇನ್ನೊಬ್ಬರಿಗೆ ತೋರಿಸೋದಕ್ಕಾಗೋದಿಲ್ಲ. ನಮ್ಮ ನಂಬಿಕೆಗಳೇ ನಮಗೆ ಆಧಾರ. ನಮ್ಮ ಜೀವನದಲ್ಲಿ ಯಾವುದನ್ನು ನಂಬಿಕೆಗಳ ಆಧಾರದ ಮೇಲೆ ನಮ್ಮ ಜೀವನವನ್ನು ಸುಸಂಸ್ಕೃತವಾಗಿ ನಡೆಸ್ಕೊಂಡು ಹೋಗ್ತೀವಿ, ಅದೇ ಸನ್ಮಾರ್ಗ.
ಆ ಸನ್ಮಾರ್ಗಕ್ಕೆ ಹೋಗಬೇಕಾದ್ರೆ ನಾವೊಂದಿಷ್ಟು ಧಾರ್ಮಿಕವಾಗಿರುವಂಥ ನಂಬಿಕೆಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು. ಒಂದಿಷ್ಟು ಪರಂಪರೆ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ಪುನರಾವರ್ತನೆಯನ್ನು ಮಾಡಿಕೊಳ್ಬೇಕು. ಈ ಎಲ್ಲ ಹಿನ್ನೆಲೆಗಳನ್ನು ಚಿಂತನೆ ಮಾಡ್ತಾ ಹೋದಾಗ ಅಭಯ ಫೌಂಡೇಶನ್ ಅವರು ತುಂಬ ಅನೇಕ ನೂರಾರು ಕಾರ್ಯಗಳನ್ನು ಈ ಸೇವಾ ಫೌಂಡೇಶನ್ ಮೂಲಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಪ್ರಾರಂಭ ಆಗ್ತಿದೆ. ನೋಡಿ, ನಮ್ಮ ದೇಶದಲ್ಲಿ ನೀವು ಯಾವುದೇ ಒಂದು ದೊಡ್ಡ ಉತ್ಸವ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಪುರುಷರು ಮುಂದೆ ನಿಂತು ಮಾಡ್ತಾರೆ. ಆದರೆ ಅದಕ್ಕೆ ಶೋಭೆ ಬರೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಮಾತೆಯರು ಭಾಗವಹಿಸಿದಾಗ. ಯಾವುದೇ ಮಂಗಳ ಕಾರ್ಯಗಳು ನಡಿಬೇಕಾದ್ರೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಬೋದು, ಆದರೆ ಅದಕ್ಕೆ ಶೋಭೆ ಆರಂಭ ಆಗುವಂಥದ್ದು ನಮ್ಮ ಮಾತೆಯರು ಮುಂದೆ ನಿಂತು ಅವರು ಆರತಿಯನ್ನು ಹಿಡಿದುಕೊಂಡು ನಿಂತಾಗ ಅದಕ್ಕೊಂದು ಶೋಭೆ ಅನ್ನುವಂಥ ಒಂದು ಭಾವನೆ ಪರಂಪರೆ ಅದು ನಮ್ಮ ದೇಶದಲ್ಲಿರುವಂಥದ್ದು. ಅಂಥ ಒಂದು ಕಾರ್ಯವನ್ನು ಈ ದೇಶದಲ್ಲಿ ನಿರಂತರವಾಗಿ ಮಾಡಿಕೊಂಡು ಹೋಗುವ ಮೂಲಕ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅಭಯ ಫೌಂಡೇಶನ್ ಅವರು ಉಮೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಇಂಥ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಬೆಂಗಳೂರಿನಲ್ಲಷ್ಟೇ ಅಲ್ಲ ಇಡೀ ನಾಡಿನಾದ್ಯಂತ ಇವರು ಇತರವರಿಗೆ ಮಾರ್ಗದರ್ಶಕವಾಗಿ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾತೆಯರಿಗೂ ಕೂಡ ಬಸವಾದಿ ಪ್ರಮುಖರು, ನೀವು ನಂಬಿರುವಂಥ ದೇವರು ಪ್ರಭು ಶ್ರೀರಾಮ ಎಲ್ಲದೂ ಕೂಡ ಒಳ್ಳೆಯದನ್ನು ಮಾಡಲಿ, ಆರೋಗ್ಯ ಆಯುಷ್ಯು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಆರೋಗ್ಯವನ್ನು ಕೊಡಲಿ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗಿ ಅನ್ನುವಂಥ ಬಸವಣ್ಣನವರ ಮಾತಿನಂತೆ ನೀವೆಲ್ಲರೂ ಕೂಡ ಗಂಡ ಹೆಂಡತಿ ತುಂಬ ಸುಂದರವಾಗಿ ಬದುಕನ್ನು ಸಾಗಿಸಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸಿ 4 ಮಾತುಗಳನ್ನು ಇಲ್ಲಿ ನಿಮ್ಮ ಜೊತೆ ಅನಿಸ್ಕೊಳ್ಳೋದಕ್ಕೆ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಉಮೇಶ್ ಶೆಟ್ಟಿ ಮತ್ತು ರಿತೇಶ್ ಅವರ ಸಂಘಟಕರು, ಅಭಯ ಸೇವಾ ಫೌಂಡೇಶನ್ನ ಎಲ್ಲ ಸಂಘಟಕರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.